ಫಸ್ಟ್ ಕ್ವಶನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ವುಡ್ ಸಪೋರ್ಟ್ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಎವ್ಯಾಲ್ಯೂಯೇಷನ್ ಅಂತ. ಅರ್ಥ ಅಂದರೆ ಈ ಒಂದು ಇಷ್ಟು ಕೆಳಗಡೆ ಕೊಟ್ಟಿರುವಂಥದ್ದು ಯಾವುದಕ್ಕೆ ಸಪೋರ್ಟ್ ಮಾಡುತ್ತೆ ಕಂಟಿನ್ಯೂಸ್ ಮತ್ತು ಕಾಂಪ್ರಹೆನ್ಸಿವ್ ಎವ್ಯಾಲ್ಯೂಯೇಷನ್ ಅಂತ. ಬೆಸ್ಟ್ ವರ್ಕ್ ಪೋರ್ಟ್ಫೋಲಿಯೋ ಅಲ್ಲ, ಗ್ರೋತ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್ಸು ಆಗತ್ತೆ, ಸ್ಟ್ಯಾಂಡರ್ಡೈಸ್ಡ್ ಅಚೀವ್ಮೆಂಟ್ ಟೆಸ್ಟು, ಸ್ಟ್ಯಾಂಡರ್ಡೈಸ್ಡ್ ಇಂಟೆಲಿಜೆನ್ಸ್ ಟೆಸ್ಟು. ಆನ್ಸರ್ ಬಂದು ಗ್ರೋತ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್. ಪೋರ್ಟ್ಫೋಲಿಯೋ ಅಂತಂದರೆ ಇಟ್ಸ್ ಎ ರೆಕಾರ್ಡ್, ಕಲೆಕ್ಷನ್ ಆಫ್ ಎ ರೆಕಾರ್ಡ್, ಡ್ರಾಯಿಂಗ್, ಇದು ಚಾರ್ಟ್ಸ್, ಈ ಥರದ್ದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋವಂಥದ್ದು ಪೋರ್ಟ್ಫೋಲಿಯೋ ಅಂತ ಕರೀತಾರೆ. ಇದು ಸಿಂಪಲ್ಲಾಗಿ ರೆಕಾರ್ಡ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಇದು ಯಾವುದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತಂದರೆ ಗ್ರೋತ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್ಸು. ಲರ್ನಿಂಗ್ ಪ್ರೋಸೆಸ್ನ ಸಪೋರ್ಟ್ ಮಾಡೋದೇ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಎವ್ಯಾಲ್ಯೂಯೇಷನ್. Next question. A teacher should constantly examine their own attitude and biases while working with the children. Reason: the process of problem solving is hindered by functional fixedness. Choose the correct option. First, both A and B are true and R is not correct explanation of A. Both A and R are true, but R is not correct explanation of A. Third, A is true but R is false. Fourth, both A and R are false. The correct option second. Both A and R are true but R is not the correct explanation ಅಂತ ಹೇಳಿದ್ದಾರೆ. ಹಾಗಾದರೆ ಅನಾಲಿಸಿಸ್ ಮಾಡೋಣ. ಕ್ವೆಶನ್ ಏನು ಅಂತಂದು, ಟೀಚರ್ ಶುಡ್ ಕಾನ್ಸ್ಟೆಂಟ್ಲಿ ಎಕ್ಸಾಮಿನ್ ದೇರ್ ಓನ್ ಆ್ಯಟಿಟ್ಯೂಡ್ ಆ್ಯಂಡ್ ಬಯಾಸಸ್ ವೈಲ್ ವರ್ಕಿಂಗ್ ವಿತ್ ಚಿಲ್ಡ್ರನ್ ಜೊತೆಗೆ ಅವರು ಏನಾದರೂ ವರ್ಕ್ ಅಂತಂದರೆ ಅವ್ರ ಜೊತೆಗೆ ಏನಾದರೂ ಇಂಟರಾಕ್ಷನ್ ಮಾಡ್ತಿದ್ದಾಗ ಟೀಚರ್ ಅನ್ನೋದೇನು ಫ್ಲೆಕ್ಸಿಬಲ್ ಆಗಿರಬೇಕು, ಆದರೆ ಅವರು ಕಾನ್ಷಿಯಸ್ ಆಗಿರಬೇಕು. ನನ್ನ ಆ್ಯಟಿಟ್ಯೂಡು ಯಾವ ಥರ ಇದೆ, ಹಾಗೆ ಬಯಾಸಿಸ್ ಅಂದರೆ ಏನೋ ಒಂದು ಘಟನೆನೋ ಅಥವಾ ಏನೋ ಒಂದು ಒಪಿನಿಯನ್ ಇದ್ದರೆ ಆ ಒಪಿನಿಯನಿಗೆ ಅವ್ರು ಸ್ಟ್ಯಾಗ್ನೆಂಟಾಗಿರಬಾರ್ದು, ವಾದ ಮಾಡಬಾರ್ದು. ಇದ್ದೇ ಕರೆಕ್ಟ್ ಇದೆ ಅಂತ ವಾದ ಮಾಡೋಕ್ಕೆ ಹೋದರೆ ಅಲ್ಲಿ ಲರ್ನಿಂಗ್ ಪ್ರೋಸೆಸ್ಸಿಗೆ ಪ್ರಾಬ್ಲಮ್ ಆಗುತ್ತೆ. ಫ್ಲೆಕ್ಸಿಬಲ್ ಆಗಿರಬೇಕು. ಹೌದಾ, ನೋಡೋಣ, ಹೀಗೂ ಇರ್ಬೋದೇನೋ ಅನ್ನೋ ಒಂದು ಮನೋಭಾವನೆ ಟೀಚರ್ಸಲ್ಲಿ ಇರಬೇಕು ಅಂತ ಹೇಳ್ತಾರೆ. ದ ಪ್ರೋಸೆಸ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಹಿಂಡರ್ಡ್ ಬೈ ಫಂಕ್ಷನಲ್ ಫಿಕ್ಸ್ಡ್ನೆಸ್. ಇಲ್ಲಿ ಏನು ಅಂತಂದರೆ ದ ಪ್ರೋಸೆಸ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋ ಒಂದು ಪ್ರೋಸೆಸ್ನ ಇದೆ. ಅಂದರೆ ಏನೋ ಒಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ತಾ ಇದ್ದಾಗ ಅಲ್ಲಿ ನಾವು ಫಿಕ್ಸ್ಡ್ ಒಪಿನಿಯನ್ ಆಗಲಿ ಫಿಕ್ಸ್ಡ್ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಥಿಂಕಿಂಗ್ ಮಾಡಬೇಕು, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದರೆ ಯಾವುದೇ ಒಂದು ಕೆಲಸ ಡಿಫಿಕಲ್ಟು ಆಗೋದಿಲ್ಲ ಅಂತ. ಇಲ್ಲಿ ಹಿಂಡರ್ಡ್ ಅಂತಂದರೆ ಏನೋ ಒಂದು ಮಾಡ್ತಾ ಇರ್ತೀರ, ಅಲ್ಲಿ ನೀವು ಫಿಕ್ಸ್ಡ್ ಆಗಿದ್ದರೆ ಕಷ್ಟ ಆಗ್ತಾ ಹೋಗುತ್ತೆ ಅಂತ. ಹಿಂಡರ್ಡ್ ಅಂದರೆ ಏನೋ ಒಂದು ಕೆಲಸ ಮಾಡ್ತಿದ್ದಾಗ ಕಷ್ಟ ಅನಿಸೋದು. ಓಕೆ, ಎಗೆ ಮತ್ತು ಬಿಗೆ ಈ ಒಂದು ಅಸರ್ಷನ್ ಮತ್ತು ರೀಸನ್. ಎ ಒಂದು ಸ್ಟೇಟ್ಮೆಂಟು, ಬಿ ಒಂದು ಸ್ಟೇಟ್ಮೆಂಟ್ ಎರಡೂ ಕರೆಕ್ಟಾಗಿದೆ, ಬಟ್ ಎಗೆ ಬಿ ಅನ್ನೋದು ಒಂದು ಎಕ್ಸ್ಪ್ಲನೇಷನ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವೆಶನ್. While talking about her poor marks in mathematics, Avi says, I just don't have the sense for numbers. Avi is attributing his performance to dash: luck, test difficulty, lack of effort or lack of ability. ಈ ಒಂದು ಕ್ವೆಶನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಅವಿ ಅನ್ನೋರು ಮ್ಯಾಥ್ಸಲ್ಲಿ ಕಡಿಮೆ ಅಂಕಗಳನ್ನು ತೆಕ್ಕೊಂಡಿರ್ತಾರೆ. ಅವ್ರು ಹೇಳೋದೇನು ಅಂದರೆ ಐ ಜಸ್ಟ್ ಡೋಂಟ್ ಹ್ಯಾವ್ ದ ಸೆನ್ಸ್ ಆಫ್ ನಂಬರ್ಸ್. ನನಗೆ ನಂಬರ್ ಬಗ್ಗೆ ಇರುವಂತಹ ಒಂದು ನಾಲೆಡ್ಜು ಕಡಿಮೆ ಇರಬಹುದೇನೋ ಅಂತ ಹೇಳ್ತಾರೆ. ಇದರಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ಅವರು ಒಂದು ದುಃಖನ ವ್ಯಕ್ತಪಡಿಸ್ತಾ ಇರ್ತಾರೆ. ಅಂದರೆ ಅವರು ಎಫೆಕ್ಟ್ ಹಾಕಿದ್ದಾರೆ, ಅಂದರೆ ಅವರು ವರ್ಕ್ ಮಾಡಿದ್ದಾರೆ, ಬಟ್ ಆ ಒಂದು ಮಾರ್ಕ್ಸ್ ಅವ್ರ ಎಕ್ಸ್ಪೆಕ್ಟೆಡ್ ಮಾರ್ಕ್ಸು ಬರ್ತಾಯಿಲ್ಲ. ಅದಕ್ಕೋಸ್ಕರ ಏನು ಹೇಳ್ತಾರೆ ಅಂದರೆ ಲ್ಯಾಕ್ ಆಫ್ ಎಬಿಲಿಟಿ. ಅವ್ರು ಎಷ್ಟೇ ಪ್ರಯತ್ನ ಮಾಡಿದರೂ ಅವರಿಗದು ಅರ್ಥ ಆಗ್ತಾಯಿಲ್ಲ, ಸೆನ್ಸ್ ಆಗ್ತಾಯಿಲ್ಲ, ನಂಬರ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಬರ್ತಾ ಇಲ್ಲ ಅಂತ ಅದು ಅರ್ಥ. ನೆಕ್ಸ್ಟ್ ಕ್ವೆಶನ್ ಆನ್ Vygotsky's theory. According to the Vygotsky theory, which of the following is recommended approach in order to optimize students' learning experience? Options are providing students with work that is completely unrelated to their current level of understanding. Second option, providing students with
work that is just beyond their current level of understanding with appropriate support and guidance. Third, providing no support to the students and leaving them to struggle on their own. Providing students with work that may can manage and complete individual. ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು ಲೆವೋ ವೈಕರ್ಸ್ಗೆ. ಇದು ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಈ ಒಂದು ಕ್ವೆಶನಲ್ಲಿ ಯಾವ ಒಂದು ಪಾಯಿಂಟು ಆಪ್ಟಿಮೈಸ್ ಸ್ಟೂಡೆಂಟ್ ಲರ್ನಿಂಗ್ ಎಕ್ಸ್ಪೀರಿಯೆನ್ಸಿಗೆ ಸಪೋರ್ಟ್ ಮಾಡ್ತಾ ಇದೆ, ರೆಕಮೆಂಡ್ ಮಾಡ್ತಾ ಇದೆ ಅನ್ನೋವಂಥದ್ದು ಕ್ವೆಶನ್ ಆಗಿದೆ. ಆಪ್ಟಿಮೈಸ್ ಸ್ಟೂಡೆಂಟ್ಸ್ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಅಂತಂದರೆ ಆ ಒಂದು ಸ್ಟೂಡೆಂಟಿನ ನಾಲೆಡ್ಜ್ ಗೇನ್ ಆಗ್ತಾ ಇದೆ ಅಂತ, ಅಂದರೆ ಸಪೋರ್ಟ್ ಮಾಡ್ತಾ ಇದೆ, ಪಾಸಿಟಿವ್ ಆಗಿ ಗೇನ್ ಆಗ್ತಾ ಇದೆ ಅಂತ ಅರ್ಥ. ನೆಗೆಟಿವ್ ಅಲ್ಲ, ಏನೋ ಒಂದು ಆಪ್ಟಿಮೈಸ್ ಅಂದರೆ ಜಾಸ್ತಿ ಆಗೋದು. ಓಕೆನಾ. ಇಲ್ಲಿ ಪ್ರೊವೈಡಿಂಗ್ ಸ್ಟೂಡೆಂಟ್ಸ್ ವಿತ್ ವರ್ಕ್ ದಟ್ ಈಸ್ ಜಸ್ಟ್ ಬಿಯಾಂಡ್ ದೇರ್ ಕರೆಂಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಅಪ್ರೋಪ್ರಿಯೇಟ್ ಸಪೋರ್ಟ್ ಆ್ಯಂಡ್ ಗೈಡೆನ್ಸ್. ವೈಗೋಸ್ಕಿ ಏನು ಹೇಳ್ತಾರೆ, ZPD ಗೊತ್ತಲ್ವಾ, ಕಷ್ಟವಾಗಿರುವಂತಹದ್ದು ಒಂದು ಕೊಟ್ಬಿಟ್ಟು ಅದನ್ನು ನಾವು ಮಕ್ಕಳಿಗೆ ಕೊಟ್ಟು ಅದನ್ನು ಸಾಲ್ವ್ ಮಾಡೋಕ್ಕೆ ಹೇಳಬೇಕು. ಯಾವಾಗ ಅದನ್ನು ಅವ್ರು ಮಾಡಲಿಲ್ಲ ಅಂದರೆ ನಮ್ಮ ಗೈಡೆನ್ಸಿಂದ ಅವ್ರಿಗೆ ಹೇಳಬೇಕು, ಇದನ್ನು ಪ್ಲಸ್ ಮಾಡಬೇಕು, ಮೈನಸ್ ಮಾಡಬೇಕು, ಅಡಿಷನ್ ಮಾಡಬೇಕು ಅಂತ ಹೇಳುವಂತಹ ರೀತಿಯೇ ZPD ಅಂತ ಕರೀತಾರಲ್ವ. ಅದು ಏನಾಗುತ್ತೆ, ಮಕ್ಕಳಿಗೆ ತಿಳ್ಕೊಳ್ತಾ ಹೋಗ್ತಾರೆ, ಅಂದರೆ ಆಪ್ಟಿಮೈಸ್ ಆಗ್ತಾರೆ. ಇಲ್ಲಿ ಪ್ಲಸ್ ಮಾಡಿದರೆ ನಮಗೆ ಅಡಿಷನ್ ಬರುತ್ತೆ ಅನ್ನೋದು ಅವರು ಒಂದು ಹೆಚ್ಚಿಗೆ ತಿಳ್ಕೊಳ್ತಾರೆ. ಆವಾಗ ನಾಲೆಡ್ಜ್ ಗೇನ್ ಆಗುತ್ತೆ ಅನ್ನೋದು ಈ ಒಂದು ಪಾಯಿಂಟ್. ಕ್ರಿಟಿಕಲ್ ಕ್ವೆಶನ್ ಕೊಟ್ಬಿಟ್ಟು ನಾವೇನು ಮಾಡಬೇಕು, ನಮ್ಮ ಒಂದು ಸಪೋರ್ಟನ್ನು ಮಕ್ಕಳಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಕ್ವೆಶನಲ್ಲಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ರೋಲ್ ಆಫ್ ಟೀಚರ್ ಇನ್ ಪ್ರೋಗ್ರೆಸಿವ್ ಎಜುಕೇಷನ್? Option 1, the teacher is his primary source of knowledge. Second option, the teacher serves as a facilitator. Third, the teacher implements the prescribed curriculum as it is. The teacher leaves the children on their own to work independently. ಇಲ್ಲಿ ಏನು ಕ್ವೆಶನ್ ಇದೆ ಅಂತಂದರೆ, ಟೀಚರ್ ಅಂದರೆ ಏನು ಅನ್ನೋದನ್ನ ಪಾಯಿಂಟ್ ಔಟ್ ಮಾಡಿ ಹೇಳುವಂಥ ಒಂದು ಕ್ವೆಶನ್ ಇದು. ಟೀಚರ್ ಯಾವಾಗಲೂ ಫೆಸಿಲಿಟೇಟರ್ ಆಗಿರ್ತಾರೆ, ಗೈಡ್ ಮಾಡೋರು ಆಗಿರ್ತಾರೆ, ಸಪೋರ್ಟಿವ್ ಒಂದು ಕ್ಯಾರೆಕ್ಟರ್ ಆಗಿರ್ತಾರೆ. ಈ ಥರ ಒಂದು ಕ್ವೆಶನ್ ಬಂದಾಗ ನಾವು ಫೆಸಿಲಿಟೇಟರ್ ಅನ್ನೋದೊಂದು ಆಪ್ಷನನ್ನೇ ನಾವು ನೋಡಬೇಕಾಗತ್ತೆ. ಫಸ್ಟ್ ಆಪ್ಷನಲ್ಲಿ ಏನು ಹೇಳಿದ್ದಾರೆ, ಸೋರ್ಸ್ ಆಫ್ ನಾಲೆಡ್ಜ್, ಬರೀ ನಾಲೆಡ್ಜ್ ಕೊಡುವಂತಹ ಒಂದು ಮೆಕ್ಯಾನಿಸಮ್ ಅಲ್ಲ ಟೀಚರ್ ಅನ್ನೋದು. ಸೆಕೆಂಡ್ ಆಪ್ಷನ್ ಫೆಸಿಲಿಟೇಟರ್ ಅನ್ನೋ ಒಂದು ವರ್ಡಲ್ಲಿ ನಮಗೆಲ್ಲದು ಬರುತ್ತೆ, ಗೈಡ್ ಅನ್ನೋದು ಬರುತ್ತೆ, ಸಪೋರ್ಟಿವ್ ಬರುತ್ತೆ, ಮತ್ತು ಫೆಸಿಲಿಟೇಟರ್ ಅಂತ ಫೆಸಿಲಿಟಿ ಮಾಡಿಕೊಡೋರು ಬರುತ್ತೆ. ಹಾಗೆಯೇ ಏನು ಅಂತಂದರೆ ಇದು ಪಾತ್ವೇ ಅಂತಾರೆ, ದಾರಿ ತೋರಿಸೋರು ಬರ್ತಾರೆ. ಇವೆಲ್ಲವೂ ಫೆಸಿಲಿಟೇಟರಲ್ಲಿ ಬರ್ತಾ ಹೋಗುತ್ತೆ. ಥರ್ಡ್ ಆಪ್ಷನಲ್ಲಿ ಏನು ಹೇಳಿದ್ದಾರೆ, ಪ್ರಿಸ್ಕ್ರೈಬ್ಡ್ ಬುಕ್ಕನ್ನು ಹ್ಯಾಸ್ ಇಟ್ ಈಸ್ ಹೇಳೋವಂಥವ್ರು ಅಂತ ಹೇಳ್ತಾರೆ, ಅದು ತಪ್ಪು. ಹಾಗೆಯೇ ಥರ್ಡ್ ಆಪ್ಷನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಟೀಚರ್ ಅನ್ನೋದು ಸ್ಟೂಡೆಂಟ್ಸಿಗೆ ಬಿಟ್ಬಿಟ್ಟಿರ್ತಾರೆ, ಇಂಡಿಪೆಂಡೆಂಟಾಗಿ ನೀವೇನಾದರೂ ಓದ್ಕೊಳ್ಳಿ ಅಂತ. ಹಾಗೆ ಹೇಳೋಲ್ಲ ಟೀಚರ್ಗಳು. ಟೀಚರ್ ಏನಿದ್ರು ಫೆಸಿಲಿಟೇಟರ್ ಆಗಿ ಇರ್ತಾರೆ. ಸೊ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಹಾರ್ವರ್ಡ್ ಗಾರ್ಡ್ನರ್ ಕಾನ್ಸೆಪ್ಟ್ ಆಫ್ ಇಂಟೆಲಿಜೆನ್ಸ್ ಇಂಪ್ಲಿಕೇಟ್ಸ್ ದಟ್. ಇಲ್ಲಿ ಹಾರ್ವರ್ಡ್ ಗಾರ್ಡ್ನರ್ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಹಾರ್ವರ್ಡ್ ಗಾರ್ಡ್ನರ್ ಅಂತ ವರ್ಡ್ ಗೊತ್ತಾದ ತಕ್ಷಣ ನಮಗೆ ಇಂಟೆಲಿಜೆನ್ಸ್ ಅನ್ನೋದು ನೆನಪಿಗೆ ಬರಬೇಕು. ಇಂಟೆಲಿಜೆನ್ಸಲ್ಲಿ ನಮಗೆ ಮಲ್ಟಿಪಲ್ ಇಂಟೆಲಿಜೆನ್ಸ್ ಇರುತ್ತೆ. ಒಂದು ಮ್ಯೂಸಿಕಲು, ಸ್ಪೇಸು, ಕ್ಯಾಲ್ಕುಲೇಷನ್ನು, ಇವೆಲ್ಲ ಒಂದು ಡೊಮೈನ್ ಆಫ್ ಇಂಟೆಲಿಜೆನ್ಸ್ ಅಂತ ನೆನಪಿಗೆ ಬಂದ್ಬಿಡಬೇಕು. ಓಕೆ, ಈ ಒಂದು ಕ್ವೆಶನಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಕಾನ್ಸೆಪ್ಟ್ ಆಫ್ ಇಂಟೆಲಿಜೆಂಟ್ ಇಂಪ್ಲಿಕೇಟ್ಸ್ ದಟ್ ಎವ್ರಿ ಒನ್ ಪ್ರೊಸೆಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಇನ್ ದ ಸೇಮ್ ವೇ. ಎಲ್ಲರೂ ಒಂದೇ ಥರದಲ್ಲೇ ಯೋಚನೆ ಮಾಡ್ತಾರಾ ಅನ್ನೋ ಒಂದು ಕಾನ್ಸೆಪ್ಟು. ಹ್ಯೂಮನ್ ಬೀಯಿಂಗ್ ಡಿಫರ್ ಇನ್ ದೇರ್ ಎಬಿಲಿಟೀಸ್ ಇನ್ ಡಿಫ್ರೆಂಟ್ ಡೊಮೈನ್ಸ್. ಹೌದು, ಹ್ಯೂಮನ್ ಬೀಯಿಂಗು ಬೇರೆ ಬೇರೆ ಥರ ಒಂದು ಡೊಮೈನಲ್ಲಿ ಬೇರೆ ಬೇರೆ ಥರ ಎಬಿಲಿಟೀಸ್ ತೋರಿಸ್ತಾರೆ. ಒಬ್ಬರು ಮ್ಯೂಸಿಕಲಲ್ಲೆಲ್ಲ ಚೆನ್ನಾಗಿದ್ದರೆ ಇನ್ನೊಬ್ಬರು ಕ್ಯಾಲ್ಕುಲೇಷನಲ್ಲಿ ಡಲ್ ಇರ್ತಾರೆ. ಒಬ್ಬರು ಸ್ಪೇಸ್ ಏರಿಯಾದಲ್ಲಿ ಜಾಸ್ತಿ, ಇವಾಗ ಸಿಂಪಲ್ ಎಕ್ಸಾಂಪಲು, ನಾವು ಮ್ಯಾಥಮೆಟಿಕ್ಸಲ್ಲಿ ಜಾಸ್ತಿ ಸ್ಕೋರ್ ಮಾಡಿದರೆ ಲ್ಯಾಂಗ್ವೇಜಸಲ್ಲಿ ಕಡಿಮೆ ಇರುತ್ತೆ, ನಮಗೆ ಅರ್ಥ ಆಗೋದಿಲ್ಲ ಅಂತಾರೆ. ಒಬ್ಬರೊಬ್ರು ಲ್ಯಾಂಗ್ವೇಜಲ್ಲಿ ಚೆನ್ನಾಗಿ ಓದ್ತಾ ಇದ್ದರೆ ಮ್ಯಾಥಮೆಟಿಕ್ಸಲ್ಲಿ ಡೌನಲ್ಲಿರ್ತಾರೆ. ಒಬ್ಬರೊಬ್ರು ಸೋಷಿಯಲಲ್ಲಿ ಜಾಣರು ಇರ್ತಾರೆ, ಒಬ್ಬರು ಸೈನ್ಸಲ್ಲಿ ಕಷ್ಟ ಆಗುತ್ತೆ, ಒಬ್ಬರು ಸೈನ್ಸಲ್ಲಿ ಜಾಣರು ಇದ್ದರೆ ಲ್ಯಾಂಗ್ವೇಜಸಲ್ಲಿ ಡೌನ್ ಆಗಿರ್ತಾರೆ. ಈ ಥರ ಬೇರೆ ಬೇರೆ ಡೊಮೈನಲ್ಲಿ
ಬೇರೆ ಬೇರೆ ಥರ ಅಬಿಲಿಟೀಸ್ ಅವರು ತೋರಿಸ್ತಾ ಇರ್ತಾರೆ. ಸಿಂಪಲ್ ಎಕ್ಸಾಂಪಲ್. ನೆಕ್ಸ್ಟ್ ಇಂಟೆಲಿಜೆನ್ಸ್ ಆಸ್ ಓನ್ಲಿ ಒನ್ ಡೈಮೆನ್ಷನ್ ಇರುತ್ತೆ, ಇಲ್ಲ ಬೇರೆ ಬೇರೆ ಥರ ಡೊಮೈನ್ ಇತ್ತಂದರೆ ಬೇರೆ ಬೇರೆ ಥರ ಡೈಮೆನ್ಷನ್ ಇದ್ದೇ ಇರುತ್ತೆ. ಇಂಟೆಲಿಜೆನ್ಸ್ ಇಸ್ ಓನ್ಲಿ ಅಬೌಟ್ ಪ್ರಾಕ್ಟಿಕಲ್ ಲರ್ನಿಂಗ್, ನೋ ಪ್ರಾಕ್ಟಿಕಲ್ ಲರ್ನಿಂಗ್ ಥರ ಇಲ್ಲ, ಅದು ಏನು ಎಮೋಷ್ನಲ್ಲಿನೂ ಬೇಸ್ಡ್ ಆಗಿರುತ್ತೆ, ಕಾಗ್ನೇಟಿವಲ್ಲೂ ಇರುತ್ತೆ. ಅರ್ಥ ಆಯ್ತಾ? ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್, ಬಿಕಾಸ್ ಬೇರೆ ಬೇರೆ ಡೊಮೇನಲ್ಲಿ ಬೇರೆ ಬೇರೆ ಎಬಿಲಿಟೀಸ್ ತೋರಿಸುವಂಥ ಒಂದು ಮನೋಭಾವ ಹ್ಯೂಮನ್ ಬೀಯಿಂಗ್ಸಲ್ಲಿ ಇದ್ದೇ ಇರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಆಫ್ ರೆಪ್ರೆಸೆಂಟೇಷನ್ ಆಫ್ ಕಾನ್ಸೆಪ್ಟ್ ಈಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಚಿಲ್ಡ್ರನ್ಸ್ ಗ್ರ್ಯಾಜುವಲ್ ಡೆವಲಪ್ಮೆಂಟ್ ಆಫ್ ಕಾಗ್ನೇಟಿವ್ ಎಬಿಲಿಟೀಸ್? ಆಪ್ಷನ್ 1 ಆ್ಯಕ್ಷನ್ ಬೇಸ್ಡ್, ಇಮೇಜ್ ಬೇಸ್ಡ್, ಸಿಂಬಲ್ ಬೇಸ್ಡ್. ಸೆಕೆಂಡ್ ಆಪ್ಷನ್ ಇಮೇಜ್ ಬೇಸ್ಡ್, ಸಿಂಬಲ್ ಬೇಸ್ಡ್, ಆ್ಯಕ್ಷನ್ ಬೇಸ್ಡ್. ಥರ್ಡ್ ಸಿಂಬಲ್ ಬೇಸ್ಡ್, ಆ್ಯಕ್ಷನ್ ಬೇಸ್ಡ್, ಇಮೇಜ್ ಬೇಸ್ಡ್. ಫೋರ್ತ್ ಆಪ್ಷನ್ ಸಿಂಬಲ್ ಬೇಸ್ಡ್, ಇಮೇಜ್ ಬೇಸ್ಡ್, ಆ್ಯಕ್ಷನ್ ಬೇಸ್ಡ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಯಾವ ಸೀಕ್ವೆನ್ಸ್ ಅಲ್ಲಿ ಮಕ್ಕಳ ನೆನಪಿಟ್ಕೊಳ್ಳುವಂತಹ ಶಕ್ತಿ ಇದೆ ಅಂತ ಹೇಳ್ತಾರೆ. ಈ ನೆನಪಿಟ್ಕೊಳ್ಳುವಂಥ ಶಕ್ತಿ ಡೆವಲಪ್ ಆಗುತ್ತೆ ಮಕ್ಕಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಕಾಗ್ನಿಟಿವ್ ಅಬಿಲಿಟಿ ಅಂದರೆ ಕಾಗ್ನಿಟಿವ್ ಅಬಿಲಿಟಿ ಅಲ್ಲಿ ನಮಗೆ ಮೆಮೊರೈಸೇಷನ್ ಬರ್ತಾ ಹೋಗುತ್ತೆ. ಯಾವ್ಯಾವ ಥರ ನೆನ್ಪಿಟ್ಕೊಳ್ತಾರೆ ಅಂದರೆ ಫಸ್ಟು ಆ್ಯಕ್ಷನ್ ಬೇಸ್ಡ್ ಅಂದರೆ ಮಕ್ಕಳಲ್ಲಿ ನಾವು ಏನಾದರೂ ಆ್ಯಕ್ಷನ್ ಮಾಡಿದಾಗ ಆ ಮಕ್ಕಳಿಗೆ ಅರ್ಥ ಆಗ್ತಾ ಹೋಗುತ್ತೆ ಅಂದಾಗ ಆ್ಯಕ್ಷನನ್ನು ನೆನ್ಪಿಟ್ಕೊಳ್ತಾರೆ. ಊಟ ಮಾಡಿದೆ ಅಂತ ನಾವು ಆ್ಯಕ್ಷನ್ ಮಾಡಿ ತೋರಿಸ್ತೀವಿ, ಆವಾಗ ಮಕ್ಕಳು ಈ ಥರ ಮಾಡಿದರೆ ಊಟ ಮಾಡೋದು ಅಂತ ನೆನ್ಪಿಟ್ಕೊಳ್ತಾರೆ. ನೆಕ್ಸ್ಟ್ ಇಮೇಜ್ ಬೇಸ್ಡ್, ಇಮೇಜ್ ಅಂದರೆ ಆ್ಯಪಲ್ ಅಂದರೆ ಈ ಥರ ಇರುತ್ತೆ, ರೆಡ್ ಕಲರ್ ಇರುತ್ತೆ, ಈ ಶೇಪಲ್ಲಿ ಇರುತ್ತೆ, ಆನೆ ಅನ್ನೋದೊಂದು ಶೇಪ್ ಈ ದೊಡ್ಡ ಆಕಾರದಲ್ಲಿ ಇರುತ್ತೆ ಅಂತ ನಾವು ಮಕ್ಕಳಿಗೆ ತೋರಿಸಿ ಹೇಳಿದಾಗ ಅವು ನೆನ್ಪಿಟ್ಕೊಳ್ತಾರೆ. ನೆಕ್ಸ್ಟ್ ಸಿಂಬಲ್ ಬೇಸ್ಡ್, ಎ ಅನ್ನೋದು ಒಂದು ಈ ಥರ ಮೇಲ್ಗಡೆ ಹೋಗಿ ಎ ಅಂತ ಬರಿಬೇಕು, 3 ಗೆರೆ ಇರುತ್ತೆ ಅಂತ ಹೇಳಿ ಚಿತ್ರ ಹಾಕಿ ತೋರಿಸಿದಾಗ ಮಕ್ಕಳಿಗೆ ಎ ಅನ್ನೋ ಒಂದು ಲೆಟರು ನೆನಪಿರುತ್ತೆ. ಸೊ ಇಲ್ಲಿ ಆ್ಯಕ್ಷನ್ ಬೇಸ್ಡ್, ಇಮೇಜ್ ಬೇಸ್ಡ್ ಆ್ಯಂಡ್ ಸಿಂಬಲ್ ಬೇಸ್ಡ್. ಫಸ್ಟು ಆ್ಯಕ್ಷನ್ ಮಾಡಿ ತೋರಿಸ್ಬೇಕು, ಆನಂತರ ಇಮೇಜನ್ನು ತೋರಿಸಿದ್ರೆ ನೆನ್ಪಿಟ್ಕೊಳ್ತಾರೆ. ಸ್ವಲ್ಪ ದೊಡ್ಡವರಾದಮೇಲೆ ಸಿಂಬಲ್ ಬೇಸ್ಡ್ ಅಂದರೆ ಅಕ್ಷರಗಳನ್ನು ನೆನ್ಪಿಟ್ಕೊಳ್ತಾ ಹೋಗ್ತಾರೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಕ್ವೆಶನ್. Assertion: Teacher should provide emotional support to the children in the classroom to ensure effective learning. Reason: emotions and cognition are related to each other in complex way. Choose the correct option. Option 1, both A and R are true and R is correct explanation of A. Second, both A and R are true and R is not correct explanation of A. Third, A is true but R is false. Both A and R are false. ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಫಸ್ಟ್ ಕಂಡೀಷನ್, ಟೀಚರ್ ಶುಡ್ ಪ್ರೊವೈಡ್ ಎಮೋಷ್ನಲ್ ಸಪೋರ್ಟ್ ಟು ದ ಚಿಲ್ಡ್ರನ್ ಇನ್ ದ ಕ್ಲಾಸ್ ರೂಮ್ಸ್ ಟು ಎನ್ಶೂರ್ ಎಫೆಕ್ಟಿವ್ ಲರ್ನಿಂಗ್. ಯಾವುದೇ ಒಂದು ಕ್ಲಾಸ್ ರೂಮಲ್ಲಿ ಒಂದು ಮಕ್ಕಳಿಗೆ ಚೆನ್ನಾಗಿ ಕಲ್ತ್ಕೊಬೇಕು, ಅವರ ಲರ್ನಿಂಗ್ ಪ್ರೊಸೆಸ್ ಚೆನ್ನಾಗಾಗಬೇಕು ಅಂತಂದರೆ ಎಮೋಷ್ನಲ್ ಸಪೋರ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಟೀಚರ್ಸಿಂದ. ಅವರೇನಾದರೂ ಹಾಗೆಯೇ ಎಮೋಷ್ನಲ್ ಸಪೋರ್ಟ್ಸ್ ಮತ್ತು ಕಾಗ್ನಿಟಿವ್ ಇವೆರಡು ತುಂಬ ರಿಲೇಟೆಡ್ ಆಗಿರುವಂಥದ್ದು. ಎಲ್ಲಿ ಡೆವಲಪ್ಮೆಂಟಲ್ಲಿ ಅಂದರೆ ಅದು ಕಾಂಪ್ಲೆಕ್ಸಲ್ಲಿ ಇರುತ್ತೆ, ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಒಂದಕ್ಕೊಂದು ರಿಲೇಟಾಗಿ ಇರುವಂತಹ ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು, ಎಮೋಷನ್ ಮತ್ತು ಕಾಗ್ನಿಟಿವ್. ಟೀಚರ್ಸ್ ಆದವರು ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಲ್ಲದೇ ಎಮೋಷನ್ಗೂ ಅವರು ಇಂಪಾರ್ಟೆನ್ಸು ಸಪೋರ್ಟನ್ನು ಕೊಟ್ಟರೆ ಮಕ್ಕಳ ಬೆಳವಣಿಗೆಯಲ್ಲಿ ಜಾಸ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಫಸ್ಟ್ ಆಪ್ಷನ್ ಕೂಡ ಕರೆಕ್ಟು, ಎ ಆ್ಯಂಡ್ ಬಿನೂ ಕರೆಕ್ಟ್ ಇದೆ. ಎ ಮತ್ತು ಆರು ಕರೆಕ್ಟು, ಆರು ಮತ್ತು ಎಗೆ ಎಕ್ಸ್ಪ್ಲನೇಷನ್ನು ಕರೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವೆಶನ್ ಪ್ಲೀಸ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಡೆವಲಪ್ಮೆಂಟ್ ಈಸ್ ಕರೆಕ್ಟ್? ಡೆವಲಪ್ಮೆಂಟ್ ಈಸ್ ಡಿಸ್ಕಂಟಿನ್ಯೂಸ್ ಪ್ರೋಸೆಸ್. ಡೆವಲಪ್ಮೆಂಟ್ ಅಕರ್ಸ್ ಇನ್ ಸ್ಪೈರಲ್ ಮ್ಯಾನರ್, ನಾಟ್ ಲೀನಿಯರ್. ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ಸ್ಪೆಸಿಫಿಕ್ ಟು ದ ಜರ್ನಲ್. ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಡೆವಲಪ್ಮೆಂಟ್ ಆರ್ ಇಂಡಿಪೆಂಡೆಂಟ್ ಟು ಈಚ್ ಅದರ್. ಇಲ್ಲಿ ಡೆವಲಪ್ಮೆಂಟು, ಅದರ ಪ್ರಿನ್ಸಿಪಲ್ಲು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ.
ಇಲ್ಲಿ ಡೆವಲಪ್ಮೆಂಟ್ ಈಸ್ ಅ ಡಿಸ್ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳಿದ್ದಾರೆ. ಡಿಸ್ಕಂಟಿನ್ಯೂಸ್ ಅಲ್ಲ, ಅದು ಕಂಟಿನ್ಯೂಸ್ ಪ್ರೋಸೆಸ್ಸು. ಫ್ರಮ್ ಬರ್ತ್ ಟು ದ ಡೆತ್ ತನಕ ಕಂಟಿನ್ಯೂ ಆಗಿ ಇರುವಂತಹ ಒಂದು ಡೆವಲಪ್ಮೆಂಟ್ ಪ್ರೋಸೆಸ್ ಆಗಿದೆ. ಡೆವಲಪ್ಮೆಂಟ್ ಅಕರ್ಸ್ ಇನ್ ಎ ಸ್ಪೈರಲ್ ಮ್ಯಾನರ್. ಹೌದು, ಅದು ಸ್ಪೈರಲ್ ಮ್ಯಾನರಲ್ಲೇ ಹೋಗ್ತಾ ಇರುತ್ತೆ, ಲೀನಿಯರ್ ಆಗಿ ಇರೋದಿಲ್ಲ. ಡೆವಲಪ್ಮೆಂಟ್ ಪ್ರೊಸೀಡ್ ಫ್ರಮ್ ಸ್ಪೆಸಿಫಿಕ್ ಟು ದ ಜರ್ನಲ್ ಅಲ್ಲ, ಜನರಲ್ ಟು ದ ಸ್ಪೆಸಿಫಿಕ್. ಮಗು ಏನು ಮಾಡುತ್ತೆ, ಒಂದು ಲೋಟನ ಹಿಡ್ಕೊಳ್ಬೇಕು ಅಂತಂದಾಗ ಎರಡೂ ಕೈನೂ ಹಿಡ್ಕೊಂಡು ಕುಡಿತಾ ಬರುತ್ತೆ. ಆ ನಂತರ ಏನು ಮಾಡುತ್ತೆ, ಬರೀ ಕೈಯಲ್ಲಿ ಬೆರಳುಗಳನ್ನು ಯೂಸ್ ಮಾಡಿಕೊಂಡು ಲೋಟನ ಹಿಡ್ಕೊಳ್ಳುತ್ತೆ. ಅಂದರೆ ಜನರಲ್ ಟು ದ ಸ್ಪೆಸಿಫಿಕ್ಕು. ಅರ್ಥ ಆಯ್ತಾ? ಹಾಗೆಯೇ ಒಂದು ಮಗು ಮುಂದಕ್ಕೆ ಹೋಗಬೇಕು ಅಂತಂದರೆ ಇಡೀ ಬಾಡಿನ ಯೂಸ್ ಮಾಡಿಕೊಂಡು ಮುಂದಕ್ಕೆ ಹೋಗುತ್ತೆ. ಬರ್ತಾ ಬರ್ತಾ ಏನಾಗುತ್ತೆ ಅಂತಂದರೆ ನಿಂತ್ಕೊಂಡು ಕಾಲಲ್ಲೇ ನಡ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ ಪ್ರಾಕ್ಟೀಸ್ ಮಾಡುತ್ತೆ. ಹಾಗಾಗಿ ಜನರಲ್ ಟು ದ ಸ್ಪೆಸಿಫಿಕ್. ಇಲ್ಲಿ ಏನು ಹೇಳಿದ್ದಾರೆ, ರಾಂಗ್ ಹೇಳಿದ್ದಾರೆ. ಸ್ಪೆಸಿಫಿಕ್ ಟು ದ ಜನರಲ್ ಅಂತ ಹೇಳಿದ್ದಾರೆ. ಸೊ ಥರ್ಡ್ ಆಪ್ಷನ್ನು ರಾಂಗು. ಫೋರ್ತ್, ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ದ ಡೆವಲಪ್ಮೆಂಟ್ ಆರ್ ಇಂಡಿಪೆಂಡೆಂಟ್ ಟು ದ ಈಚ್ ಅದರ್. ಇಲ್ಲ, ಒಂದಕ್ಕೊಂದು ರಿಲೇಟೆಡ್ ಆಗಿರುತ್ತೆ. ಹಾಗಾಗಿ ಸೆಕೆಂಡ್ ಆಪ್ಷನ್, ಡೆವಲಪ್ಮೆಂಟ್ ಅಕರ್ಸ್ ಇನ್ ಎ ಸ್ಪೈರಲ್ ಮ್ಯಾನರ್, ನಾಟ್ ಲೀನಿಯರ್. ಕರೆಕ್ಟ್ ಆಪ್ಷನ್. According to the Lev Vygotsky, children regulate their own behavior through the process of adaptation, use of inner speech, process of equilibration, use of self-reinforcement. ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರೆಗ್ಯುಲೇಟ್ ದೇರ್ ಓನ್ ಬಿಹೇವಿಯರ್. ಒಬ್ಬ ಹುಡುಗ ಅವನ ಬಿಹೇವಿಯರ್ನ ಕಂಟ್ರೋಲ್ ಮಾಡೋಕ್ಕೆ, ರೆಗ್ಯುಲೇಟ್ ಮಾಡ್ಕೊಳ್ಳೋಕ್ಕೆ, ಮಾಡರೇಟ್ ಮಾಡ್ಕೊಳ್ಳೋಕ್ಕೆ ಏನು ಯೂಸ್ ಮಾಡ್ಕೊಳ್ತಾನೆ ಅಂತಂದರೆ ಇನ್ನರ್ ಸ್ಪೀಚ್. ತನ್ನ ಪಾಡಿಗೆ ತಾನು ಮಾತಾಡ್ಕೊಳ್ಳೋದು. ಆವಾಗೇನಾಗುತ್ತೆ ಅಂತಂದರೆ ಅವನ ಸ್ಟ್ರೆಂತ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಈಗ ನಾವೇ ತುಂಬ ಟೆನ್ಷನ್ ಮಾಡಿಟ್ಕೊಂಡಾಗ ಏನಾಗುತ್ತೆ, ನಮ್ಮ ಪಾಡಿಗೆ ನಾವು ರೆಗ್ಯುಲೇಟ್ ಮಾಡ್ಕೊಳ್ತೀವಿಲ್ಲ. ಹೌದು, ಏನಾಗಲ್ಲ, ಎಲ್ಲ ನನಗೆ ಆಗುತ್ತೆ, ಏನೇ ಟೆಸ್ಟ್ ಇದ್ರೂ ನಾನು ಬರಿತೇನೆ, ನನಗೆ ಈಸಿ ಆಗುತ್ತೆ ಅಂತ ನನ್ನ ಪಾಡಿಗೆ ನಾನು ಹೇಳ್ಕೊಳ್ತೇನೆ. ಅದಕ್ಕೆ ಏನಾಗುತ್ತೆ, ನನ್ನ ಕಾನ್ಫಿಡೆನ್ಸು, ನನ್ನ ಸ್ಟ್ರೆಸ್ಸು ರೆಗ್ಯುಲೇಟ್ ಆಗಿರುತ್ತೆ. ಸ್ಟ್ರೆಸ್ಸು ಕಾನ್ಫಿಡೆನ್ಸ್ ಜಾಸ್ತಿಯಾಗಿ, ಸ್ಟ್ರೆಸ್ ಕಡಿಮೆ ಆಗಿ ನಾವು ಮಾಡರೇಟಾಗಿ ಇರ್ತೀವಿ. ಇದಕ್ಕೆ ಕಾರಣ ಏನು, ಇನ್ನರ್ ಸ್ಪೀಚು. ನಮ್ಮ ಒಳಗೆ ನಾವು ಮಾತಾಡ್ಕೊಳ್ಳೋದಕ್ಕೆ ಇನ್ನರ್ ಸ್ಪೀಚ್ ಅಂತ ಕರೀತಾರೆ. ಮಕ್ಕಳು ಕೂಡ ತಮ್ಮ ಒಂದು ಸ್ಟ್ರೆಸ್ ಆಗಲಿ, ತಮ್ಮ ಒಂದು ಎಮೋಷನ್ನ ಕಂಟ್ರೋಲ್ ಮಾಡೋದಕ್ಕೆ ಇನ್ನರ್ ಸ್ಪೀಚ್ ಅನ್ನೋ ಒಂದು ಬೇಸಿಸ್ ಮೇಲೆ ಅವರು ರೆಗ್ಯುಲೇಟು ಮಾಡ್ಕೊಳ್ತಾರೆ. ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಕ್ವೆಶನ್. Which pedagogical approach would be adopted to the teachers who firmly believe in constructivism to teach concepts of floating and sinking to class 5th children's? Option: lecture method, showing videos, showing PowerPoint presentation, guided discovery. ಈ ಒಂದು ಕ್ವೆಶನ್ ಅರ್ಥ ಏನು ಅಂದರೆ, ಒಬ್ಬ ಟೀಚರು ಕನ್ಸ್ಟ್ರಕ್ಟಿವಿಸಮ್ ಅನ್ನೋ ಒಂದು ಥಿಯರಿನ ಅವನು ಅಡಾಪ್ಟ್ ಮಾಡ್ಕೊಂಡಿರ್ತಾನೆ. ಅಂದರೆ ಅವನು ಫಾಲೋ ಮಾಡ್ತಾ ಇರ್ತಾನೆ, ಬಿಲೀವ್ ಮಾಡ್ತಾ ಇರ್ತಾನೆ. ಆ ಟೀಚರು ಫ್ಲೋಟಿಂಗ್ ಮತ್ತು ಸಿಂಕಿಂಗ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಮಕ್ಕಳಿಗೆ ಯಾವ ಥರ ಹೇಳ್ಕೊಡ್ತಾನೆ ಅನ್ನೋ ಒಂದು ಕ್ವೆಶನ್ ಇದು. ಲೆಕ್ಚರ್ ಮೆಥಡಲ್ಲಿ ಹೇಳ್ಕೊಟ್ರೆ ಅವನು ಕಾನ್ಸೆಪ್ಟನ್ನು ಕನ್ಸ್ಟ್ರಕ್ಟಿವಿಸಮ್ ಫಾಲೋ ಮಾಡ್ತಿದ್ದರು, ಲೆಕ್ಚರ್ ಮೆಥಡ್ನ ಹೇಳ್ಕೊಡೋಕ್ಕೆ ಸಾಧ್ಯ ಇಲ್ಲ. ಶೋಯಿಂಗ್ ವೀಡಿಯೋಸಲ್ಲಿ ಕನ್ಸ್ಟ್ರಕ್ಟಿವಿಸಮ್ ಇಲ್ಲೇ ಇಲ್ಲ. ಕನ್ಸ್ಟ್ರಕ್ಟ್ ಮಾಡುವಂಥದ್ದು ಏನಿರುತ್ತೆ, ಪ್ಯಾಸಿವಲ್ಲಿ ಇರ್ತಾರೆ ಮಕ್ಕಳು, ಅವ್ರು ತೋರಿಸ್ತಾ ಇರ್ತಾರೆ ಅಷ್ಟೇ. ಅದರಲ್ಲಿ ಏನು ಕ್ರಿಟಿಕಲ್ ಥಿಂಕಿಂಗ್ ಇಲ್ಲ, ಕನ್ಸ್ಟ್ರಕ್ಟಿವಿಸಮ್ ಅಪ್ಲೈ ಆಗಲ್ಲ. ಶೋಯಿಂಗ್ PowerPoint ಪ್ರೆಸೆಂಟೇಷನ್, ಅಲ್ಲೂ ಕೂಡ ಮಕ್ಕಳು ಪ್ಯಾಸಿವ್ ಆಗಿ ಆ್ಯಕ್ಟಿವ್ ಇರೋದೇ ಇಲ್ಲ. ಕನ್ಸ್ಟ್ರಕ್ಟಿವಿಸಮ್ ಅಂತಂದರೆ ಅಲ್ಲಿ ಮಕ್ಕಳು ಆ್ಯಕ್ಟಿವ್ ಆಗಿರಬೇಕು ಮತ್ತು ಟೀಚರ್ಸ್ ಕೂಡ ಅದಕ್ಕೆ ಫೆಸಿಲಿಟೇಟರ್ ಆಗಿ ಇರಬೇಕು. ಕನ್ಸ್ಟ್ರಕ್ಟಿವಿಸಮಲ್ಲಿ ಅದು ಒಂದು ಹಿಂಟನ್ನು ನೆನ್ಪಿಟ್ಕೊಳ್ಳಿ. ಗೈಡೆಡ್ ಡಿಸ್ಕವರಿನೇ ಕರೆಕ್ಟ್ ಆಪ್ಷನ್ ಆಗುತ್ತೆ. ಯಾಕೆ ಅಂದರೆ ಮಕ್ಕಳು ಹುಡುಕ್ತಾ ಇರ್ತಾರೆ, ಆಯಿತಾ. ಅಲ್ಲಿ ಟೀಚರ್ಸು ಫೆಸಿಲಿಟೇಟ್ ಮಾಡ್ತಾ ಇರ್ತಾರೆ. ಆವಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಕನ್ಸ್ಟ್ರಕ್ಟಿವಿಸಮ್ಮು ಥಿಯರಿ ಅಪ್ಲೈ ಆಗ್ತಾ ಹೋಗುತ್ತೆ. ಟೀಚರ್ಸ್ ಏನು ಫಾಲೋ ಮಾಡ್ತಾ ಇದ್ದಾರೆ, ಇಲ್ಲಿ ಕನ್ಸ್ಟ್ರಕ್ಟಿವಿಸಮ್ನ ಬಿಲೀವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಫ್ಲೋಟಿಂಗ್ ಮತ್ತು ಸಿಂಕಿಂಗ್ನ ಕನ್ಸ್ಟ್ರಕ್ಟಿವಿಸಮ್ ಥಿಯರಿ ಮೇಲೆ ಹೇಳ್ತಾ ಇದ್ದಾರೆ. ಆಗ ಗೈಡೆಡ್ ಆ್ಯಂಡ್ ಡಿಸ್ಕವರಿ ಮೆಥಡ್ನ ಯೂಸ್ ಮಾಡ್ಕೊಂಡು ಅವರು ಮಕ್ಕಳಿಗೆ ಪಾಠ ಮಾಡ್ತಾರೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಎಫೆಕ್ಟಿವ್ ಮೆಮೊರಿ ಟೆಕ್ನಿಕ್ ಫಾರ್ ಮೀನಿಂಗ್ಫುಲ್ ಲರ್ನಿಂಗ್? ಫಸ್ಟ್ ಆಪ್ಷನ್ ರೋಟ್ ರಿಹರ್ಸಲ್, ನಿಮೋನಿಕ್ಸ್, ಕಾನ್ಸೆಪ್ಟ್ ಮ್ಯಾಪಿಂಗ್, ಎಲಾಬರೇಟಿವ್ ರಿಹರ್ಸಲ್. ಇಲ್ಲಿ ಕ್ವೆಶನ್ ಏನು ಕೇಳಿದ್ದಾರೆ, ನೆಗೆಟಿವ್ ಕೇಳಿದ್ದಾರೆ. ನಾಟ್
ನಾಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ವರ್ಡು. ಎಲ್ಲಿ ಮೆಮೊರಿ ಟೆಕ್ನಿಕ್ ಆಫ್ ಮೀನಿಂಗ್ಫುಲ್ ಲರ್ನಿಂಗ್ ಅಂತ, ಎಲ್ಲಿ ಈ ಒಂದು ಎಫೆಕ್ಟು ಮೆಮೊರಿ ಟೆಕ್ನಿಕ್ಕಿನ ಹಾಳು ಮಾಡ್ತಾ ಇದೆ ಅನ್ನೋದು ಒಂದು ಕ್ವೆಶನ್ನು. ರೋಟ್ ರಿಹರ್ಸಲ್ ಯಾಕೆ ಅಂತಂದರೆ, ನಾವು ಮೆಮೊರಿಯಲ್ಲಿ ನಾವು ನಿಮೋನಿಕ್ಸನ್ನು ಯೂಸ್ ಮಾಡ್ತೀವಿ, ಅದು ಪಾಸಿಟಿವ್ ಆಗಿ. ಕಾನ್ಸೆಪ್ಟ್ ಮ್ಯಾಪಿಂಗ್ ಕೂಡ ಮೆಮೊರಿ ಟೆಕ್ನಿಕಲ್ಲಿ ಪಾಸಿಟಿವ್ ಆಗಿ ನಾವು ನೋಡ್ತಾ ಹೋಗ್ತೇವೆ. ಎಲಾಬ್ರೇಟ್ ರಿಹರ್ಸಲ್ ಇದು ಕೂಡ ಏನಾಗುತ್ತೆ ಅಂತಂದರೆ, ಮೆಮೊರಿನ ಗೇನ್ ಮಾಡೋದಕ್ಕೆ, ಜಾಸ್ತಿ ನೆನ್ಪಿಟ್ಕೊಳ್ಳೋಕ್ಕೆ ಯೂಸ್ ಮಾಡುವಂತಹ ಒಂದು ಏನಂತಂದರೆ ಆಪ್ಷನ್ನು. ತೀರಾ ಕಡಿಮೆ ಅಂತಂದರೆ ರೋಟ್ ರಿಹರ್ಸಲ್, ಕಂಠಪಾಠ ಮಾಡೋದು ನಾವು ಪ್ರೈಮರಿ ಲೆವೆಲಲ್ಲಿ ಮಾತ್ರ, ಜಾಸ್ತಿ ಹೈಯರ್ ಲೆವೆಲಲ್ಲಿ ಇದನ್ನು ಯೂಸ್ ಮಾಡಲ್ಲ. ಸೊ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್, ರೋಟ್ ರಿಹರ್ಸಲ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ವೆಲ್ ಫಾರ್ಮುಲೇಟೆಡ್ ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶನ್? ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶನ್ ಅಂತಂದ್ರೇನು, ಅದಕ್ಕೆ ಡೈವರ್ಸ್ ಆಗಿ ಯೋಚನೆ ಮಾಡುವಂಥದ್ದು. ಹಾಗೆಯೇ ಯಾವ ಥರ ಇರುತ್ತೆ, ಎಕ್ಸಾಂಪಲ್ ತೋರಿಸ್ತೀನಿ. ಹೌ ಅನ್ನೋಂಥದ್ದು ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶನ್ ಆಗಿರುತ್ತೆ. ಹೂ ಅನ್ನೋದಲ್ಲ, ವೆನ್ ಅನ್ನೋದಲ್ಲ, ಇವೆಲ್ಲ ಒನ್ ವರ್ಡ್ ಕ್ವೆಶನ್ನು. ಹೌ ಅನ್ನೋದು, ಆಮೇಲೆ ಈ ಎಕ್ಸ್ಪೆರಿಮೆಂಟಲ್ ಕ್ವೆಶನ್ಸ್, ಇವೆಲ್ಲ ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶನ್ಸಲ್ಲಿ ಬರ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಈ ಒಂದು ಕ್ವೆಶನಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ನಾಟ್ ಅಂತ ಹೇಳಿದ್ದಾರೆ. ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶನ್ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತಲ್ಲ, ಯಾವುದು ಆಗಲ್ಲ ಕೆಳಗಡೆದ್ರಲ್ಲಿ ಅಂತ. ಫಸ್ಟ್ ಆಪ್ಷನ್, ಇಟ್ ಈಸ್ ಓಪನ್ ಎಂಡೆಡ್ ಆ್ಯಂಡ್ ಅಲೋ ಫಾರ್ ಮಲ್ಟಿಪಲ್ ಆನ್ಸರ್. ಇದು ಆಗಲ್ಲ, ಯಾಕೆಂದರೆ ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶನಲ್ಲಿ ಮಲ್ಟಿಪಲ್ ಆನ್ಸರ್ಸ್ ಇರುತ್ತೆ, ಓಪನ್ ಎಂಡೆಡ್ ಆಗಿ ಕೇಳುವಂಥ ಒಂದು ಕ್ವೆಶನ್ ಆಗಿದೆ. ಸೆಕೆಂಡ್ ಒಂದು, ಇಟ್ ಈಸ್ ಬೇಸ್ಡ್ ಪ್ರೈಮರಿಲಿ ಆನ್ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್. ಇದು ಬರುತ್ತೆ, ಯಾಕೆಂದರೆ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅಂತಂದರೆ ವೆನ್ನು, ಹೂವು, ಇವೆಲ್ಲ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅಂತ. ಅಂದರೆ ಯಾರು ಕಂಡುಹಿಡ್ದಿದ್ದಾರೆ, ಯಾವತ್ತು ಕಂಡುಹಿಡ್ದಿದ್ದಾರೆ, ಇವೆಲ್ಲ ಸಿಂಗಲ್ ಆನ್ಸರ್ ಕ್ವೆಶನ್ನು. ಅದು ಈ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ನಿಗೆ ಬರ್ತಾ ಹೋಗುತ್ತೆ. ಹಾಗಾಗಿ ಇದು ಕರೆಕ್ಟ್ ಆಪ್ಷನ್. ಹಾಗಾದರೆ ಥರ್ಡ್ ಆಪ್ಷನ್ ಏನಿದೆ ಅಂತ ನೋಡೋಣ. ಇಟ್ ರಿಕ್ವೈರ್ಸ್ ಅನಾಲಿಸಿಸ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ಆಫ್ ಇನ್ಫಾರ್ಮೇಷನ್. ಇದು ಬರೋದು ಕ್ರಿಟಿಕಲ್ ಥಿಂಕಿಂಗ್ ಆಪ್ಷನಲ್ಲಿ. ಯಾಕೆಂದರೆ ಒಬ್ಬ ಹುಡುಗ ಒಂದು ಆನ್ಸರ್ನ ಕೊಟ್ಟಿದ್ದಾನೆ ಅಂದರೆ ಅದನ್ನು ನೀವು ಟೀಚರ್ ಆದರೂ ಅನಲೈಸ್ ಮಾಡ್ತೀರಾ ಅಲ್ವಾ, ಅದಕ್ಕೆ ಏನು ಇದು ಕರೆಕ್ಟ್ ಇದೆನೋ ತಪ್ಪಿದೆನೋ ಅಂತ ಎವ್ಯಾಲ್ಯೂಯೇಷನ್ ಮಾಡ್ತೀರಾ. ಈ ಒಂದು ಪಾಯಿಂಟ್ ಬರೋದು ಯಾವಾಗ ಅಂತಂದರೆ ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶನಲ್ಲಿ. ಫೋರ್ತ್, ಇಟ್ ಪ್ರಮೋಟ್ಸ್ ಹೈಯರ್ ಲೆವೆಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಕ್ರಿಟಿಕಲ್ ಥಿಂಕಿಂಗಲ್ಲಿ ಒಂದು ನೆನ್ಪಿಟ್ಕೊಳ್ಬೇಕು, ಒಂದು ಏನಂದರೆ ಓಪನ್ ಎಂಡೆಡ್ ಆಗಿರುತ್ತೆ, ಮಲ್ಟಿಪಲ್ ಆನ್ಸರ್ಸ್ ಇರುತ್ತೆ, ಅನಾಲೈಸಸ್ ಇರುತ್ತೆ, ಎವ್ಯಾಲ್ಯೂಯೇಷನ್ ಇರುತ್ತೆ, ಹಾಗೆಯೇ ಹೈಯರ್ ಲೆವೆಲ್ ಆಫ್ ಥಿಂಕಿಂಗ್ ಬೇಕು, ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಕೂಡ ಬೇಕು. ಯಾವಾಗ ಕ್ರಿಟಿಕಲ್ ಕ್ವೆಶನ್ನ ಸಾಲ್ವ್ ಮಾಡ್ತಾ ಇದ್ದಾಗ. ಇದಿಷ್ಟು ನೆನ್ಪಿಟ್ಕೊಳ್ಳಿ. ಈ ಒಂದು ಆನ್ಸರು ಸೆಕೆಂಡ್ ಆನ್ಸರ್ ಯಾಕೆ ಕರೆಕ್ಟ್ ಆಗಿದೆ ಅಂತಂದರೆ, ಅಲ್ಲಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅಂದರೆ ಎಕ್ಸಾಂಪಲು ವೆನ್ನು, ಹಾಗೆ ಹೂ, ಇವು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್. ಸೊ ಹಾಗಾಗಿ ಸೆಕೆಂಡ್ ಆಪ್ಷನು ಕರೆಕ್ಟ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಕ್ವೆಶನ್, ಕ್ಲಾಸ್ ರೂಮ್ ಪೆಡಗಾಗಿ ಶುಡ್ ಬಿ ಕಲ್ಚರಲಿ ರೆಸ್ಪಾನ್ಸಿವ್ ಟು ಮೀಟ್ ದ ನೀಡ್ಸ್ ಆಫ್ ದ ಸ್ಟೂಡೆಂಟ್ಸ್ ಫ್ರಮ್ ಡೈವರ್ಸ್ ಕಲ್ಚರ್ ಬ್ಯಾಕ್ಗ್ರೌಂಡ್ಸ್. ರೀಸನ್, equality in the classroom can be ensured only through the standardized curriculum and assessment. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಕ್ಲಾಸ್ ರೂಮ್ ಕಲ್ಚರ್ ಬಗ್ಗೆ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ಕಲ್ಚರಿಂದ, ಸ್ಟ್ಯಾಂಡರ್ಡ್ಸಿಂದ ಕ್ಲಾಸ್ ರೂಮಲ್ಲಿ ಎಂಟ್ರಿ ಕೊಟ್ಟಿರ್ತಾರೆ. ಹಾಗಾಗಿ ಟೀಚರ್ಸ್ ಅನ್ನೋರು ಎಲ್ಲರಿಗೂ ಹೊಂದೋ ರೀತಿಯಲ್ಲಿ ಅವರಿಗೆ ಕಲ್ಚರಿಗೆ ಸರಿಯಾಗ್ಬಿಟ್ಟು ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗುವಂಥ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡೋ ಜವಾಬ್ದಾರಿ ಟೀಚರ್ಸ್ ಆಗಿರುತ್ತೆ. ಅಲ್ಲಿ ನೆಗೆಟಿವ್ ಅನ್ನೋದು ಯಾವತ್ತೂ ಬರಬಾರ್ದು, ಯಾವಾಗಲೂ ಪಾಸಿಟಿವ್ ಅನ್ನೋದೇ ಬರಬೇಕು. ಅದರ ಜವಾಬ್ದಾರಿ ಟೀಚರ್ಸ್ ಅನ್ನೋರು ತಗೊಂಡಿರ್ತಾರೆ. ಹಾಗಾಗಿ ಇಲ್ಲಿ ಈಕ್ವಾಲಿಟಿ ಅಂತಂದರೆ ಏನು ಹೇಳ್ತಾ ಇದ್ದಾರೆ, ಕರಿಕ್ಯುಲಮ್ ಮತ್ತು ಅಸೆಸ್ಮೆಂಟು ಅಂತ ಕೇಳ್ತಾ ಇದ್ದಾರೆ. ಆದರೆ ಇದು ಕೂಡ ಕರೆಕ್ಟು, ಬಟ್ ಈ ಒಂದು ಅಸರ್ಷನ್ನಿಗೆ, ಈ ಒಂದು ಮೇಲ್ಗಡೆ ಇರುವಂಥ ಕಂಡೀಷನ್ನಿಗೆ ಇಲ್ಲಿ ಕೊಟ್ಟಿರುವಂಥ ಎಕ್ಸ್ಪ್ಲನೇಷನು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಸೊ ಥರ್ಡ್ ಆಪ್ಷನ್ನು ಕರೆಕ್ಟ್ ಇದೆ. ಎ ಈಸ್ ಟ್ರೂ ಬಟ್ ಆರ್ ಈಸ್ ಫಾಲ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್. ಜಾಗೃತಿ ಹ್ಯಾಸ್ ಲರ್ನ್ಡ್ ದಟ್ ಹರ್ ಡಾಗ್ ರಿಸ್ಟಿ ಈಸ್ ಎ ಗೋಲ್ಡನ್ ರಿಟ್ರೀವರ್.
when she sees another dog that looks similar to the Rusty, but it is a different breed. She calls it a dog too. According to the Jean Piaget's theory of cognitive development, which concept does this ಡೆಮೋನ್ಸ್ಟ್ರೇಟ್? ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಜಾಗೃತಿ ಅನ್ನೋರು ಒಂದು ಮಗು ಏನು ಮಾಡುತ್ತೆ ಅಂದರೆ, ಅವ್ರದ್ದು ಡಾಗ್ ಇದೆ ರಸ್ಟಿ ಅಂತ, ಅದನ್ನು ನೋಡಿ ಇಟ್ಕೊಂಡಿರ್ತಾರೆ, ಮೆಂಟಲಿ ಫಿಕ್ಸ್ ಆಗಿ ಹೋಗಿರುತ್ತೆ. ಅದೇ ಥರನೇ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಇನ್ನೊಂದು ಡಾಗನ್ನ ನೋಡಿದಾಗ ಅವಳು ಕೂಗ್ತಾಳೆ, ಅದು ಹೋಗ್ತಾ ಇರೋದು ಡಾಗ್ ಅಂತ, ನಾಯಿ ಅಂತ ಹೇಳ್ತಾಳೆ. ಆಗ ಈ ಒಂದು ಸೀಕ್ವೆನ್ಸನ್ನು ಜೀನ್ ಪಿಯಾಗೆ ಅವರು ಯಾವ ಒಂದು ತತ್ವದ ಮೇಲೆ ಈ ಒಂದು ಸಿಮಿಲ್ಯಾರಿಟಿ ಇದೆ ಅಂತ ಹೇಳ್ತಾರೆ. ಅದು ಈಗೋಸೆಂಟ್ರಿಸಮ್ ಅಲ್ವಾ? ಅಲ್ಲ. ಆಬ್ಜೆಕ್ಟ್ ಪರ್ಫಾರ್ಮೆನ್ಸ್ ಅಂದರೆ ಯಾವುದು ಅಂತ ಗೊತ್ತಾ ನಿಮಗೆ? ಒಂದು ಮಗು ಇವಾಗ ಆಟ ಆಡ್ತಾ ಇರುತ್ತೆ, ಆವಾಗ ಒಂದು ಕಾರೋ ಅಥವಾ ಗೊಂಬೆನೋ ಇಷ್ಟ ಇರುತ್ತೆ, ಅದನ್ನು ಇನ್ನೊಂದು ಮಗು ಎತ್ತಿಟ್ಕೊಂಡಾಗ ಇದು ನಂದು ಕಾರ್ ಇಲ್ಲಿತ್ತು ಇವಾಗಿಲ್ಲ ಅಂತೇಳಿ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಆ ಒಂದು ಪರ್ಟಿಕ್ಯುಲರ್ ಕಾರು ಆ ಒಂದು ಮಗುವಲ್ಲಿ ತುಂಬ ರಿಜಿಸ್ಟ್ ಆಗಿಬಿಟ್ಟಿರುತ್ತೆ. ಅದು ಬೇಕೇ ಬೇಕು ನನಗೆ ಅಂತಂದು ಆ ಮಗು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಆಬ್ಜೆಕ್ಟ್ ಪರ್ಫಾರ್ಮೆನ್ಸ್ ಅಂತ. ಹಾಗೆ ಈಗೋಸೆಂಟ್ರಿಸಮ್ ಅಂತಂದರೆ, ಅಂತಂದರೆ ಅಲ್ಲಿ ನಮಗೆ ಡೈವರ್ಜೆಂಟ್ ಥಿಂಕಿಂಗ್ ಬರುತ್ತೆ. ಮಕ್ಕಳಲ್ಲಿ ನಂದು ಅನ್ನೋದು ಕಾನ್ಸೆಪ್ಟು ಜಾಸ್ತಿ ಇರುತ್ತೆ. ಇದು ನಂದು ವಸ್ತು, ನಂದು ಅಡುಗೆ ಸಾಮಾನು ಅನ್ನೋದು ಜಾಸ್ತಿ ಮಕ್ಕಳಲ್ಲಿರುತ್ತೆ. ಸೊ ಹಾಗಾಗಿ ನಂದು ಅನ್ನೋದು ಒಂದು ಕಾನ್ಸೆಪ್ಟು ಈಗೋಸೆಂಟ್ರಿಸಮಲ್ಲಿ ಬರ್ತಾ ಹೋಗುತ್ತೆ. ಕನ್ಸರ್ವೇಷನ್ ಅಂತಂದರೆ ಮಕ್ಕಳೇನಂದರೆ ಕಡಿಮೆ ವಿಚಾರದಲ್ಲಿ, ಕಡಿಮೆ ಸ್ಪೇಸಲ್ಲಿ, ಕಡಿಮೆ ಒಂದು ನಾಲೆಡ್ಜಲ್ಲಿ ಅವರ ನಾಲೆಡ್ಜು ಇರ್ತಾ ಹೋಗುತ್ತೆ. ನೆಕ್ಸ್ಟ್ ಅಸಿಮ್ಯುಲೇಷನ್ ಅಂತಂದರೆ ಏನು ಅಂದರೆ, ಒಂದು ನಾಲೆಡ್ಜನ್ನು ಇನ್ನೊಂದು ನಾಲೆಡ್ಜಿಗೆ ರಿಲೇಟ್ ಮಾಡ್ಕೊಳೋದು, ಸಿಮಿಲ್ಯಾರಿಟಿ ತೋರಿಸೋದು. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಈಗ ಒಂದು ಕಾರ್ಟೂನ್ ಇರುತ್ತೆ, ಒಂದು ಡೋರಾ ಅನ್ನೋ ಒಂದು ಕಾರ್ಟೂನು ಮತ್ತು ಇನ್ನೊಂದು ಕಾರ್ಟೂನ್ ಯಾವುದು ಅಂದರೆ ಛೋಟಾ ಭೀಮ್ ಅನ್ನೋ ಒಂದು ಕಾರ್ಟೂನು. ಇವೆರಡು ಕಾರ್ಟೂನು ನಿಮಗೆ ಗೊತ್ತಿರುತ್ತೆ, ಇವೆರಡು ಬೇರೆ ಬೇರೆ ಹೆಸರು ಅಂತ. ಆದರೆ ಮಕ್ಕಳಲ್ಲಿ ಕಾರ್ಟೂನ್ ಇಸ್ ಎ ಕಾರ್ಟೂನ್, ಎರಡು ಕಾರ್ಟೂನೇ, ಆಯಿತಾ? ಅದು ಡಿಫ್ರೆನ್ಸ್ ಏನೂ ಇಲ್ಲ. ಚಾಕ್ಲೇಟೇ, ಅದು ನಿಮ್ಮದು ಡೈರಿ ಮಿಲ್ಕ್ ಆದರೂ ಆಗಿರ್ಬೋದು ಅಥವಾ 5 ಸ್ಟಾರ್ ಚಾಕ್ಲೇಟ್ ಆದರೂ ಆಗಿರ್ಬೋದು. ಮಕ್ಕಳಿಗೆ ಚಾಕ್ಲೇಟ್ ಕೊಡಿ ಅಷ್ಟೇ. ನೀವು ಕೇಳ್ಬೋದು, ಡೈರಿ ಮಿಲ್ಕ್ ಬೇಕಾ ಅಥವಾ 5 ಸ್ಟಾರ್ ಬೇಕಾ ಅಥವಾ ಮಿಲ್ಕಿ ಬಾರ್ ಬೇಕಾ ಅಂತ ನೀವು ಕೇಳ್ತೀರ. ಬಟ್ ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ಎಲ್ಲದು ಒಂದೇ. ಅಂದರೆ ಇಲ್ಲಿ ಡಾಗ್ ಅನ್ನೋದು ಮಗುಗೆ, ಯಾವುದು ಜಾಗೃತಿ ಮಗುಗೆ ಡಾಗ್ ಅಂದರೆ ಡಾಗೇ. ಅದು ಬೇರೆ ಬೇರೆ ಬ್ರೀಡ್ ಆಗಿದ್ದರೂ ಕೂಡ ಅದು ಹೇಳೋದು ಇದು ಡಾಗೆ ಅಂತಲೇ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.